ನಮಸ್ಕಾರ. ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಈ ದಿನ ಬೀಟ್ರೂಟ್ ಹಲ್ವಾ ಮಾಡೋದನ್ನು ನೋಡೋಣ. ಬೇಕಾಗುವ ಪದಾರ್ಥಗಳು: ಬೀಟ್ರೂಟು ಈ ಸೈಜ್ನದ್ದು 3, ಹಾಲು 2 ಕಪ್ನಷ್ಟು, ಸಕ್ಕರೆ 3/4 ಕಪ್ಪು, ಗೋಡಂಬಿ ಪೀಸ್ ಮಾಡಿದ್ದು ಒಂದು 10ರಿಂದ 15, ದ್ರಾಕ್ಷಿ 10ರಿಂದ 15, ಬಾದಾಮು 8ರಿಂದ 10, ತುಪ್ಪ 3 ಟೇಬಲ್ ಸ್ಪೂನ್ ಅಷ್ಟು. ಈ ಬೀಟ್ರೂಟಿನ ಈ ಮೇಲ್ಭಾಗದ ಇದನ್ನು ತೆಗೆದ್ಬಿಟ್ಟು ಈಚೆಗೆ ಸ್ವಲ್ಪ ತೆಗೆದ್ಬಿಟ್ಟು ಪೀಲ್ ಮಾಡಿಬಿಟ್ಟು ತುರಿರಿ. ಇದನ್ನ ಹೀಗೆ ಎಲ್ಲ ಬೀಟ್ರೂಟನ್ನು ತುರಿಬಿಡಿ. ನೀವು ತುರಿಬೇಕಾದ್ರೆ ತುಂಬ ಒತ್ತಿ ತುರಿಬೇಡಿ, ಯಾಕಂದರೆ ಅದು ಉದ್ದುದ್ದವಾಗಿ ದಪ್ಪ ದಪ್ಪಾಗಿ ಬರುತ್ತೆ. ಸೊ ಈ ಥರ ಸಣ್ಣ ಸಣ್ಣ ತುರಿ ಬರಲಿ, ಆ ಥರ ನಿಧಾನವಾಗಿ ತೀರ ಪ್ರೆಸ್ ಮಾಡದೆ ತುರಿರಿ. ಸ್ಟವ್ ಆನ್ ಮಾಡಿ ಒಂದು ಬಾಣಲೆ ಇಟ್ಟು ಅದಕ್ಕೆ ತುಪ್ಪ ಹಾಕಿ, ತುಪ್ಪ ಬಿಸಿ ಆದಮೇಲೆ ಬಾದಾಮಿ ಪೀಸ್ ಮಾಡಿ ಇಟ್ಕೊಂಡಿದ್ದನ್ನು ಹಾಕಿ, ಹಾಗೆ ಗೋಡಂಬಿ ಹಾಕಿ, ಬಾದಾಮಿ ಗೋಡಂಬಿ 2 ಸಂಪಿಗೆ ಬಣ್ಣ ಬಂದ ಮೇಲೆ ದ್ರಾಕ್ಷಿ ಹಾಕಿ, ದ್ರಾಕ್ಷಿ ಉಬ್ಬಿದ ಮೇಲೆ ಇದನ್ನ ಒಂದು ಬಟ್ಲಿಗೆ ತೆಗೆದ್ಬಿಡಿ. ಬಾದಾಮಿ ಗೋಡಂಬಿನೆಲ್ಲ ಒಂದು ಬಟ್ಲಿಗೆ ತೆಗೆದಿಡಿ. ಅದೇ ತುಪ್ಪಕ್ಕೆ ನೀವು ಈ ಬೀಟ್ರೂಟ್ ತುರಿದಿದ್ದನ್ನ ಹಾಕಿ ಇದನ್ನ ಹೀಗೆ ಮಿಕ್ಸ್ ಮಾಡಿ, ಹಸಿ ವಾಸನೆ ಬೀಟ್ರೂಟಿಂದ ಹೋಗೋವರೆಗೂ ಸ್ವಲ್ಪ ಇದನ್ನ ಫ್ರೈ ಮಾಡಿ. ಒಂದು 5 ನಿಮಿಷ ಹುರಿದ ಮೇಲೆ ಈ ಹಾಲು ಹಾಕಿ, ಹಾಲು ಹಾಕಿ ಇದನ್ನ ಬೇಯಕ್ಕೆ ಬಿಡಿ. ಹಾಗೆ ಈಗ ನೋಡಿ ಈ ಬೀಟ್ರೂಟು ಬೆಂದಿದೆ, ಹಾಗೆ ಹಾಲು ಕೂಡ ಸ್ವಲ್ಪ ಕಡಿಮೆ ಆಗಿದೆ. ಈಗ ಸಕ್ಕರೆ ಹಾಕೋಣ. ಸಕ್ಕರೆ ಹಾಕಿ ಕೈ ಆಡಿ, ಹಾಗೆ ಮಧ್ಯದಲ್ಲಿ ಇದನ್ನು ಮಿಕ್ಸ್ ಮಾಡ್ತಾ ಇರಿ. ಈಗ ನೋಡಿ ಹಾಲೆಲ್ಲ ಗಟ್ಟಿ ಆಗ್ತಾ ಬಂದಿದೆ. ಇದನ್ನು ನೀವು ಹಲ್ವದ ಹದ ಬರೋವರೆಗೂ ಹೀಗೆ ಕೈ ಆಡ್ತಾ ಇರಿ. ಇದು ಹಲ್ವದ ಹದ ಬರ್ತಾ ಇದೆ ನೋಡಿ, ಗಟ್ಟಿ ಆಗ್ತಾ ಇದೆ. ಈಗ ಇದಕ್ಕೆ ಸ್ವಲ್ಪ ತುಪ್ಪ ಹಾಕೋಣ. ತುಪ್ಪ ನೀವು ಜಾಸ್ತಿ ಹಾಕಿದ್ರು ಕೂಡ ರುಚಿ ಚೆನ್ನಾಗಿರುತ್ತೆ. ಈಗ ಈ ನೋಡಿ ಈ ಮಿಕ್ಸ್ ಗಟ್ಟಿ ಆಗಿದೆ. ಈಗ ಈ ಥರ ಗಟ್ಟಿ ಆದಮೇಲೆ ನೀವು ಸ್ಟವ್ ಆಫ್ ಮಾಡಿ. ಸ್ಟವ್ ಆಫ್ ಮಾಡಿದ್ಮೇಲೆ ನೀವು ಹುರಿದಿಟ್ಟಿದ್ದ ದ್ರಾಕ್ಷಿ ಗೋಡಂಬಿ ಬಾದಾಮನೆಲ್ಲ ಅದಕ್ಕೆ ಹಾಕಿ, ಈ ಹಲ್ವಾ ತಣ್ಣಗಾದ್ಮೇಲೆ ಅದನ್ನು ಒಂದು ಸರ್ವಿಂಗ್ ಬೌಲಿಗೆ ತೆಗೀರಿ. ಈಗ ನೋಡಿದ್ರಲ್ವಾ ಬೀಟ್ರೂಟ್ನಲ್ಲಿ ಹಲ್ವಾ ಹೇಗೆ ಮಾಡೋದು ಅಂತ ಹೇಳಿ. ಇದೇ ಥರ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ. ನಮಸ್ಕಾರ.